In this video, I am trying to explain the problem with solution on cash flow statement. Let us start with the problem. The following balance sheet are given. Assets, first year amount column 2003, second year amount column 2004. Goodwill, first year nil, second year 20,000. Plant and machinery, 1,12,950, 1,16,200. Land and building, 1,48,500, second column 1,44,250. Current assets 1,98,530, 1,70,730. Cash 7,500, second column 7,700. Total assets 4,67,480, 4,58,880. Liabilities equity share capital 2,15,000, second column 2,75,000. General reserve 40,000, both the column. Profit and loss account 39,690, 41,220. Provision for taxation 40,000, 50,000. Bank loan 59,510, second column nil. Current liabilities 73,280, second column 52,660. Total 4,67,480, 4,58,880. It is also given that number 1, a dividend of rupees 26,000 was paid during the year 2004. Second one, profit before tax for the year was rupees 62,530. Third one, during the year 2004, the company paid a tax of rupees 25,000. Adjustment number 4, during the year, the company purchased another company and paid rupees 60,000 in share capital. It is acquired stock of rupees 21,640 and plant rupees 18,360. Adjustment number 5, it purchases machinery costing rupees 5,650 during the year. Prepare cash flow statement for the year. ಸೊ ಈ ಪ್ರಾಬ್ಲಮ್ಗೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಹೆಡಿಂಗ್ ತೊಗೊಂಡಿದ್ದೀವಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ 2004. ಫಸ್ಟ್ ಕಲಮ್ ಪರ್ಟಿಕ್ಯುಲರ್ಸ್, 2 ಅಮೌಂಟ್ ಕಲಮ್. ಮೊದಲನೇ ಅಮೌಂಟ್ ಕಲಮ್ ಇನ್ನರ್ ಕಲಮ್, ಎರಡನೇದು ಔಟ್ರ್ ಕಲಮ್. ಫಸ್ಟು ನೆಟ್ ಪ್ರಾಫಿಟ್. ಈ ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು? 62,530 ಕೊಟ್ಟಿದ್ದಾರೆ. ಹಾಗಾದರೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ಅದನ್ನೇ ತೊಗೊಂಡಿದ್ದೀವಿ. ನೆಟ್ ಪ್ರಾಫಿಟ್ 62,530. ಅದಕ್ಕೆ ಆ್ಯಡ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಡೆಬಿಟೆಡ್ ಟು P&L ಅಕೌಂಟ್, ಅದನ್ನು ಆ್ಯಡ್ ಮಾಡ್ತೀವಿ. ಮೊದಲನೇದು ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 4,250 ನಾವು ಆ್ಯಡ್ ಅಪ್ ಮಾಡ್ತೀವಿ. ಇಲ್ಲಿ ನಮಗೆ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಗೆ ನಮಗೇನು ಅಡ್ಜಸ್ಟ್ಮೆಂಟಲ್ಲಿ ಏನೂ ಹೇಳಿಲ್ಲ. ಆದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕೊಟ್ಟಿದ್ದಾನೆ? ಓಪನಿಂಗ್ 1,48,500 ಇದೆ, ಕ್ಲೋಸಿಂಗು 1,44,250 ಇದೆ. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಜಾಸ್ತಿ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕಮ್ಮಿ ಇದೆ. ಅಂದರೆ ಏನಾಯಿತು ಅರ್ಥ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಡಿಕ್ರೀಸ್ ಆಯಿತು. ಡಿಕ್ರೀಸ್ ಅಂದರೆ ಏನಾಗುತ್ತೆ? ಡಿಪ್ರಿಸಿಯೇಷನ್ ಅಂತ ಹೇಳ್ತೇವೆ. ಹಾಗಾದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ಡಿಪ್ರಿಸಿಯೇಷನ್ ಎಷ್ಟು ಬಂತು? 4,250 ಬಂತು, ತೊಗೊಂಡಿದ್ದೀವಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 4,250 ತೊಗೊಂಡಿದ್ದೀವಿ. ಎರಡನೇದು ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ 20,760 ಇದೆ. 20,760 ಇದೆ. ಈ 20,760 ಹೇಗೆ ಬರುತ್ತೆ ಅನ್ನೋದಕ್ಕೆ ನಾವು ಒಂದು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾವುದು? ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟು. ಹಾಗಾದರೆ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ದು ಒಂದು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಿ. ಹಾಗಾದರೆ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟಿಗೆ ಬರೋಣ. ಫಸ್ಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ ಅನ್ನೋದು ಅಸೆಟ್ಟು. ದೇರ್ಫೋರ್ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಮಾಡಿದ್ದೀವಿ 1,12,950ನ. ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ 1,16,200ನ. ಬಹಳ ಮುಖ್ಯವಾಗಿ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿನ ನಾವು ಪರ್ಚೇಸ್ ಮಾಡಿದ್ದೀವಿ. ಒಂದು ಪ್ಲಾಂಟ್ ಆ್ಯಂಡ್ ಮಿಷನರಿನ ಥ್ರೂ ದ ಶೇರ್ ಕ್ಯಾಪಿಟಲಿಂದ ಪರ್ಚೇಸ್ ಮಾಡಿದ್ದೀವಿ. ಇನ್ನೊಂದು ಪ್ಲಾಂಟ್ ಆ್ಯಂಡ್ ಮಿಷನರಿನ ಕಾಸ್ಟನ್ನು ಥ್ರೂ ಕ್ಯಾಶಿಂದ ಮಾಡಿದ್ದೀವಿ. ಸೊ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ ನೋಡಿ, ಅಡ್ಜಸ್ಟ್ಮೆಂಟ್ ನಂಬರ್ 4, ಡ್ಯೂರಿಂಗ್ ದ ಇಯರ್ ದ ಕಂಪನಿ ಪರ್ಚೇಸ್ಡ್ ಅನದರ್ ಕಂಪನಿ ಆ್ಯಂಡ್ ಪೇಯ್ಡ್ rupees 60,000 ಇನ್ ಶೇರ್ ಕ್ಯಾಪಿಟಲ್. ಕಂಪನಿ 60,000 ರೂಪಾಯಿ ಶೇರ್ ಕ್ಯಾಪಿಟಲಿಂದ ಅಸೆಟ್ನ ಪರ್ಚೇಸ್ ಮಾಡ್ತಾ ಇದೆಯಂತೆ. ಹಾಗಾದರೆ ಶೇರ್ ಕ್ಯಾಪಿಟಲ್ ಅಸೆಟ್ನ ಯಾವುದ್ರಲ್ಲಿ ಪರ್ಚೇಸ್ ಮಾಡ್ತಾಯಿದೆ? ಥ್ರೂ ಶೇರ್ ಕ್ಯಾಪಿಟಲಲ್ಲಿ ಪರ್ಚೇಸ್ ಮಾಡ್ತಾಯಿದೆ 60,000. ಯಾವುದ್ಯಾವ್ದು ಪರ್ಚೇಸ್ ಮಾಡ್ತಾಯಿದೆ? ಒಂದು ಸ್ಟಾಕ್ 21,640, ಎರಡನೇದು ಪ್ಲಾನ್ 18,360. ಸೊ ಟೋಟಲ್ ಇವೆರಡೂ ಕೂಡಿದ್ರೆ 40,000 ಬರುತ್ತೆ.
ಹಾಗಾದರೆ ಅಸೆಟ್ಟನ್ನು ಪರ್ಚೇಸ್ ಮಾಡ್ತಾಯಿದೆ 40,000. ಎಷ್ಟು ಕ್ಯಾಪಿಟಲು? 60,000 ಕ್ಯಾಪಿಟಲಲ್ಲಿ ಇವೆರಡೂ ಕೂಡಿದ್ರೆ 40,000 ಬರುತ್ತೆ. 60,000ದಲ್ಲಿ 40,000 ಕಳೆದ್ರೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ? 20,000. ಹಾಗಾದರೆ ಈ ಡಿಫ್ರೆನ್ಸ್ ಅಮೌಂಟ್ ಏನಿದೆ 20,000, ಈ 20,000ನ ಏನು ಪರ್ಚೇಸ್ ಮಾಡುತ್ತೆ ಕಂಪ್ನಿ? ಗುಡ್ ವಿಲನ್ನು ಪರ್ಚೇಸ್ ಮಾಡುತ್ತೆ. ಯಾಕೆಂದರೆ ಈ ಪ್ರಾಬ್ಲಮಲ್ಲಿ ಗುಡ್ ವಿಲ್ ಓಪನಿಂಗ್ ಇಲ್ಲ, ಕ್ಲೋಸಿಂಗ್ 20,000 ಕೊಟ್ಟಿದ್ದಾನೆ. ಹಾಗಾದರೆ ಡಿಫ್ರೆನ್ಸ್ ಏನು 20,000 ಬರುತ್ತೆ, ಆ 20,000 ರೂಪಾಯಿನ ಕಂಪ್ನಿ ಏನು ಪರ್ಚೇಸ್ ಮಾಡುತ್ತೆ? ಗುಡ್ ವಿಲನ್ನು ಪರ್ಚೇಸ್ ಮಾಡುತ್ತೆ. ಹಾಗಾದರೆ ಕಂಪ್ನಿಯಲ್ಲಿ ಗುಡ್ ವಿಲ್ ಪರ್ಚೇಸ್ ಮಾಡ್ತಾ ಇದೆ, ಸ್ಟಾಕನ್ನು ಪರ್ಚೇಸ್ ಮಾಡ್ತಾ ಇದೆ, ಮತ್ತು ಪ್ಲಾಂಟನ್ನು ಪರ್ಚೇಸ್ ಮಾಡ್ತಾ ಇದೆ. ಥ್ರೂ ಯಾವುದ್ರಲ್ಲಿ ಪರ್ಚೇಸ್ ಮಾಡ್ತಾ ಇದೆ? ಶೇರ್ ಕ್ಯಾಪಿಟಲಿಂದ ಪರ್ಚೇಸ್ ಮಾಡ್ತಾ ಇದೆ. ನೋಡಿರಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಪನಿಂಗ್ 2,15,000 ಇದೆ, ಕ್ಲೋಸಿಂಗ್ 2,75,000 ಇದೆ. 2,75,000 ಇದೆ, 2,15,000 ಕಳೆದ್ರೆ ಎಷ್ಟು ಬರುತ್ತೆ? 60,000 ಬರುತ್ತೆ. ಅಂದರೆ ಈ 60,000 ಅಮೌಂಟಿಂದ ಕಂಪ್ನಿ, ಅಂದರೆ 60,000 ಅಮೌಂಟ್ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್. ಈ 60,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟಿಂದ ಕಂಪ್ನಿ ಏನೇನು ಪರ್ಚೇಸ್ ಮಾಡ್ತಾ ಇದೆ? ಗುಡ್ ವಿಲ್, ಪ್ಲ್ಯಾಂಟ್ ಆ್ಯಂಡ್ ಸ್ಟಾಕನ್ನು ಪರ್ಚೇಸ್ ಮಾಡ್ತಾ ಇದೆ. ಹಾಗಾದರೆ ಈ ಎಂಟ್ರಿ ಏನು ಪಾಸ್ ಮಾಡ್ತೀವಿ ನಾವು? ಪರ್ಚೇಸ್ ಮಾಡ್ತಾ ಇದೆ, ಏನು ಪರ್ಚೇಸ್ ಮಾಡ್ತಾ ಇದೆ? ಪ್ಲಾಂಟ್ ಪರ್ಚೇಸ್ ಮಾಡ್ತಾ ಇದೆ. ಪ್ಲಾಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಪ್ಲಾಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಪ್ಲಾಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 18,360. ಸೊ ನೆಕ್ಸ್ಟು ಏನಿದೆ? ಇನ್ನೂ ಒಂದು ಅಸೆಟ್ನ ಪ್ಲಾಂಟ್ ಮಿಷನರಿ ಪರ್ಚೇಸ್ ಮಾಡ್ತಾ ಇದೆ. ಇನ್ನೊಂದು ಪ್ಲಾಂಟ್ ಮಿಷನರಿ ನಾವು ಪರ್ಚೇಸ್ ಮಾಡ್ತಾ ಇದೆ. ಎಷ್ಟು ಪರ್ಚೇಸ್ ಮಾಡ್ತಾ ಇದೆ? 5,650ನಲ್ಲಿ ಪರ್ಚೇಸ್ ಮಾಡ್ತಾ ಇದೆ. 5,650 ಯಾವುದೇ ಪರ್ಚೇಸ್ ಮಾಡ್ತಾ ಇದೆ? ಕ್ಯಾಶಲ್ಲಿ ಪರ್ಚೇಸ್ ಮಾಡ್ತಾ ಇದೆ. ಕ್ಯಾಶಲ್ಲಿ ಪರ್ಚೇಸ್ ಮಾಡಿದ್ರೆ ಎಂಟ್ರಿ ಪಾಸ್ ಮಾಡ್ತೀವಿ. ಪ್ಲಾಂಟ್ ಮಿಷನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಪ್ಲಾಂಟ್ ಮಿಷನರಿ ಅಕೌಂಟ್ ಡೇಟಾ ಟು ಪ್ಲಾಂಟ್ ಮಿಷನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಪರ್ಚೇಸ್ 5,650. ಹಾಗಾದರೆ ಯಾವ ಕಡೆ ಜಾಸ್ತಿ ಬರ್ತಾ ಇದೆ? ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ಡೆಬಿಟ್ ಸೈಡು? ಸೊ 1,12,950. ದೆನ್ ಕ್ಯಾಶ್ 5,650, ಶೇರ್ ಕ್ಯಾಪಿಟಲ್ 80,360. ಟೋಟಲ್ ಕೂಡಿದ್ರೆ 1,36,960 ಬರ್ತಾ ಇದೆ. ಡೆಬಿಟ್ ಜಾಸ್ತಿ ಬರ್ತಾ ಇದೆ. ಈ ಡೆಬಿಟ್ ಜಾಸ್ತಿಯಿಂದ ಇದನ್ನು ಲೆಸ್ ಮಾಡಿದ್ವಿ, ಅದನ್ನು ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. 1,16,200ನ ಲೆಸ್ ಮಾಡಿದ್ರೆ 20,760 ಬಂತು. ಇದನ್ನೇನಂತ ಹೇಳ್ತೀವಿ? ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ. ಈ ಬ್ಯಾಲೆನ್ಸಿಂಗ್ ಫಿಗರ್ನ ಏನಂತ ಕರಿತೀವಿ? P&L ಅಕೌಂಟ್, ದಟ್ ಈಸ್ ಡಿಪ್ರಿಸಿಯೇಷನ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಹಾಗಾದರೆ ಈ ಡಿಪ್ರಿಸಿಯೇಷನ್ ಏನು ಮಾಡ್ತೀವಿ ನಾವು? ಆ್ಯಡಪ್ ಮಾಡ್ತೀವಿ ನಾನ್ ಕ್ಯಾಶ್ ಐಟಮ್ಸ್ಗೆ. ಸೊ ಹಾಗಾದರೆ ಡಿಪ್ರಿಸಿಯೇಷನ್ ಎಷ್ಟು ಬಂತು? ಪ್ಲಾಂಟ್ ಮಿಷನರಿದು 20,760 ಬಂತು. ಸ್ಟಾಕ್ ಅಕ್ವೈರ್ಡ್ ಆನ್ ಪರ್ಚೇಸಸ್ ಆನ್ ಬಿಸ್ನೆಸ್ ಅಂತ ಹೇಳಿದ್ದೀವಿ. ನಿಮಗೆ ಗೊತ್ತಿದೆ, ಒಂದು ಪ್ಲಾಂಟ್ ಪರ್ಚೇಸ್ ಮಾಡಿದ್ವಿ. ಪ್ಲಾಂಟ್ ಪರ್ಚೇಸ್ ಯಾವ್ದಾರ ಮಾಡಿದ್ವಿ? ಥ್ರೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪರ್ಚೇಸ್ ಮಾಡಿದ್ವಿ. ಇನ್ನೊಂದು ಏನು ಪರ್ಚೇಸ್ ಮಾಡಿದ್ವಿ? ಗುಡ್ ವಿಲನ್ನು ಪರ್ಚೇಸ್ ಮಾಡಿದ್ವಿ, ಬ್ಯಾಲೆನ್ಸಿಂಗ್ ಫಿಗರ್ 20,000ದಲ್ಲಿ. ಹಾಗಾದರೆ ಇನ್ನೊಂದು ಏನು ಪರ್ಚೇಸ್ ಮಾಡಿದ್ದೀವಿ? ಸ್ಟಾಕನ್ನು. ಸ್ಟಾಕು ಯಾವುದರ ಪರ್ಚೇಸ್ ಮಾಡಿದ್ದೀವಿ? ಥ್ರೂ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಸೊ ಹಾಗಾದರೆ ಸ್ಟಾಕ್ ಆನ್ ಅಕ್ವೈರ್ಡ್ ಆನ್ ಪರ್ಚೇಸ್ ಆಫ್ ಬಿಸ್ನೆಸ್ ಎಷ್ಟು ಪರ್ಚೇಸ್ ಮಾಡಿದ್ದೀವಿ? 21,640 ಆ್ಯಡ್ ಮಾಡಿದ್ದೀವಿ. ಅದನ್ನು ಸಹ ನಾವು ನಾನ್ ಕ್ಯಾಶ್ ಐಟಮ್ಸ್, ಯಾಕೆಂದರೆ ಸ್ಟಾಕ್ ಅಕ್ವೈರ್ಡ್, ಸ್ಟಾಕ್ನ ಪರ್ಚೇಸ್ ಮಾಡಿರೋದು ನಾನ್ ಕ್ಯಾಶಲ್ಲಿ ಪರ್ಚೇಸ್ ಮಾಡಿಲ್ಲ. ಫಾರ್ ನಾನ್ ಕ್ಯಾಶಲ್ಲಿ ಮಾಡಿರೋದ್ರಿಂದ ಇಲ್ಲಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಇಂಡೈರೆಕ್ಟ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ನಾವು ಏನು ಆ್ಯಡಪ್ ಮಾಡಬೇಕು? ನಾನ್ ಕ್ಯಾಶ್ ಐಟಮ್ಸ್ನ ಆ್ಯಡಪ್ ಮಾಡಬೇಕಾಗುತ್ತೆ. ಹಾಗಾದರೆ ಸ್ಟಾಕ್ ಅಕ್ವೈರ್ಡ್ ಆನ್ ಪರ್ಚೇಸ್ ಆನ್ ಬಿಸ್ನೆಸ್ ಏನಿದೆ, ಇದು ನಾನ್ ಕ್ಯಾಶ್ ಐಟಮ್. ಈ ನಾನ್ ಕ್ಯಾಶ್ ಐಟಮ್ನ ಆ್ಯಡಪ್ನ ಮಾಡ್ತಿದ್ದೀವಿ. ಈ ಮೂರನ್ನು ಟೋಟ್ಲು ಮಾಡಿದ್ರೆ 46,650 ಬರುತ್ತೆ. 46,650ಗೆ 62,530 ಆ್ಯಡ್ ಮಾಡಿದ್ರೆ 1,09,180 ಬರುತ್ತೆ. ಈ 1,09,180ನಲ್ಲಿ ಲೆಸ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಕ್ರೆಡಿಟೆಡ್ ಟು P&L ಅಕೌಂಟ್ ನಾವು ಏನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಈ ಪ್ರಾಬ್ಲಮಲ್ಲಿ ಯಾವ ಐಟಮೂ ಇಲ್ಲ, ಫೋರ್ ನಿಲ್. ಹಾಗಾದರೆ 1,09,180 ಏನಿರುತ್ತೆ ಅದೇ ಕ್ಯಾರಿ ಆಯಿತು. ಹಾಗಾದರೆ ನೆಕ್ಸ್ಟು ಏನು ಆ್ಯಡ್ ಮಾಡ್ತೀವಿ? ಆ್ಯಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಇದನ್ನು ಆ್ಯಡಪ್ ಮಾಡ್ತೀವಿ. ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋದೇ ಕರೆಂಟ್ ಅಸೆಟ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದೀವಿ, ಇನ್ನೊಂದು ಕರೆಂಟ್ ಲಯಬಿಲಿಟಿ ಅಂತ ಕೊಟ್ಟಿದ್ದೀವಿ. ಒಂದೇ ಇದೆ, ಏನಿದೆ ಅದು? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇದೆ.
ಏನಿದೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಇದೆ. 1,98,530ಇಂದ 1,70,730ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 27,800 ಬರುತ್ತೆ. 27,800ನ 1,09,180ಗೆ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1,36,980 ಬರುತ್ತೆ. ಹಾಗಾದರೆ ನೆಕ್ಸ್ಟ್ ಐಟಮ್ ಏನು ಮಾಡ್ತೀವಿ ನಾವು? ಲೆಸ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್. ಸೊ ಇದನ್ನೇನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಈ ಪ್ರಾಬ್ಲಮಲ್ಲಿ ಒಂದೇ ಇದೆ, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. 73,280ನಲ್ಲಿ 52,660 ಕಳೆದ್ರೆ ಎಷ್ಟು ಬರುತ್ತೆ? 20,620 ಬರುತ್ತೆ. ಇದನ್ನು ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1,16,360 ಬರುತ್ತೆ. 1,16,360ನಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸನ್ನು ಕಳೆದ್ರೆ 25,000 91,360 ಬರುತ್ತೆ. 91,360 ಏನು ಬರುತ್ತೆ? ಅದನ್ನು ಏನಂತ ಹೇಳ್ತೀವಿ? ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಇದನ್ನು ಇನ್ಫ್ಲೋ ಅಂತ ಹೇಳ್ತೀವಿ, ಯಾಕೆಂದರೆ ಪಾಸಿಟಿವ್ ಇದ್ದರೆ ಇನ್ಫ್ಲೋ ಅಂತ ಹೇಳ್ತೀವಿ, ನೆಗೆಟಿವ್ ಇದ್ದರೆ ಔಟ್ಫ್ಲೋ ಅಂತ ಹೇಳ್ತೀವಿ. ಯಾವುದದು? ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ. ಸೊ ಎರಡನೇದು ಯಾವುದು? ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಈ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಓನ್ಲಿ ಒನ್ ಐಟಮ್ ಬರುತ್ತೆ. ಅದು ಯಾವುದು? ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ನೋಡಿ, ಈ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಆ್ಯಂಡ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ಇಲ್ಲಿ ಪ್ಯೂರ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ನ ಮಾತ್ರ ರೆಕಾರ್ಡ್ ಮಾಡ್ತೀವಿ, ನಾನ್ ಕ್ಯಾಶ್ ಟ್ರಾನ್ಸಾಕ್ಷನನ್ನು ನಾವು ರೆಕಾರ್ಡ್ ಮಾಡೋದಿಲ್ಲ. ಈಗ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ನಲ್ಲಿ ಏನು ಬರುತ್ತೆ? ಐದರ್ ಪರ್ಚೇಸ್ ಆರ್ ಸೇಲ್ ಆಫ್ ಅಸೆಟ್ಸ್ ಬರುತ್ತೆ, ಪರ್ಚೇಸ್ ಬರುತ್ತೆ ಅಥವಾ ಸೇಲ್ ಆಫ್ ಅಸೆಟ್ ಬರುತ್ತೆ. ಇಲ್ಲಿ ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಒಂದೇ ಒಂದಿದೆ, ಅದು ಯಾವುದು? ಥ್ರೂ ಕ್ಯಾಶಲ್ಲಿ 5,650 ಬರುತ್ತೆ. ಇನ್ನೊಂದಿದೆ ಯಾವುದು? ಥ್ರೂ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಪರ್ಚೇಸ್ ಮಾಡಿರೋಂಥ ಏನಿದೆ ಅದನ್ನು ನಾವು ತಗೊಳೋದಿಲ್ಲ. ಯಾಕೆ ತಗೊಳೋದಿಲ್ಲ ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ನಲ್ಲಿ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ನಾವು ತೊಗೊಳ್ತೀವಿ, ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸನ್ನು ನಾವು ತೊಗೊಳೋದಿಲ್ಲ. ಚೆಕ್ ಮಾಡ್ಕೊಳ್ಳಿ, ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟಿಗೆ ಬನ್ನಿ. ಸೊ ಕ್ಯಾಶ್ ಅಕೌಂಟ್ ಇದೆಯಲ್ಲ, ಪರ್ಚೇಸು, ಇದನ್ನು ತೊಗೊಂಡಿದ್ದೀವಿ, 5,650 ಮಾತ್ರ ತೊಗೊಂಡಿದ್ದೀವಿ. ಸೊ ಶೇರ್ ಕ್ಯಾಪಿಟಲಲ್ಲಿ ಪರ್ಚೇಸ್ ಮಾಡಿದ್ದೀವಲ್ಲ 18,360, ಅದನ್ನು ತೊಗೊಂಡಿಲ್ಲ, ಯಾಕೆಂದರೆ ಅದು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್, ಇದು ಕ್ಯಾಶ್ ಟ್ರಾನ್ಸಾಕ್ಷನ್. ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ತೊಗೊಬೇಕು. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ತೊಗೊಂಡಿದ್ದೀವಿ. ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ 5,650 ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಹಾಗಾದರೆ ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟು ಬಂತು? ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟು ಬಂತು? 5,650 ಬಂತು. ಇನ್ನು ಮೂರನೇದು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಈ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಎರಡು ಐಟಮ್ಸ್ ಇದೆ. ಒಂದು ಡಿವಿಡೆಂಡ್ ಪೇಯ್ಡು, ಇನ್ನೊಂದು ಪೇಮೆಂಟ್ ಆಫ್ ಬ್ಯಾಂಕ್ ಲೋನ್. ಡಿವಿಡೆಂಡ್ ಪೇಯ್ಡ್ ಎಲ್ಲಿದೆ ಅಂದರೆ ಪ್ರಾಬ್ಲಮ್ನ ಅಡ್ಜಸ್ಟ್ಮೆಂಟಲ್ಲಿದೆ. ಡಿವಿಡೆಂಡ್ ಆಫ್ ₹26,000 ವಾಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್. ಸೊ ಇದನ್ನು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ತೊಗೊಂಡಿದ್ದೀವಿ, 26,000 ತೊಗೊಂಡಿದ್ದೀವಿ. ಸೊ ಪೇಮೆಂಟ್ ಆಫ್ ಬ್ಯಾಂಕ್ ಲೋನ್ ಎಲ್ಲಿರುತ್ತೆ? ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ಗೆ ಹೋದರೆ ಬ್ಯಾಂಕ್ ಲೋನ್ ಓಪನಿಂಗ್ ಇದೆ, ಕ್ಲೋಸಿಂಗ್ ಇಲ್ಲ. ಓಪನಿಂಗ್ ಇದೆ, ಕ್ಲೋಸಿಂಗ್ ಇಲ್ಲ ಅಂದರೆ ಏನಂತ ಅರ್ಥ? ಬ್ಯಾಂಕ್ ಲೋನ್ ಪೇಯ್ಡ್ ಆಗಿದೆ ಅಂತ ಅರ್ಥ. ಸೊ ಔಟ್ಫ್ಲೋ ಆಯಿತು. ಡಿವಿಡೆಂಡ್ ಪೇಯ್ಡ್ ಔಟ್ಫ್ಲೋ, ಪೇಮೆಂಟ್ ಆಫ್ ಬ್ಯಾಂಕ್ ಲೋನ್ ಔಟ್ಫ್ಲೋ. ಅಂದರೆ ಇಲ್ಲಿ ಎರಡು ಔಟ್ಫ್ಲೋ ಆಗ್ತಾಯಿದೆ. ಔಟ್ಫ್ಲೋ ಎರಡೂ ಸೇರಿ ಎಷ್ಟಾಯಿತು? 26,000, 59,510 ಟೋಟ್ಲು ಮಾಡಿದ್ರೆ 85,510 ಆಯಿತು. ಇದು 85,510 ನೆಗೆಟಿವ್ ಇದೆ. ನೆಗೆಟಿವ್ ಇರೋದ್ರಿಂದ ಏನಾಯ್ತು? ಅದು ಕ್ಯಾಶ್ ಔಟ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ವಿ. ಈಗ ಈ ಮೂರನ್ನು ಆ್ಯಡಪ್ ಮಾಡಿಕೊಂಡ್ರೆ ಮೂರು ಯಾವುದು ಅಂದರೆ, ಒಂದು ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಎರಡನೇದು ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಮೂರನೇದು ಕ್ಯಾಶ್ ಔಟ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಈ ಮೂರನ್ನ ಟೋಟಲ್ ಮಾಡಿಕೊಂಡ್ರೆ ಪ್ಲಸ್ ಇರೋದನ್ನ ಕೂಡ್ಕೊತೀವಿ, ಮೈನಸ್ ಇರೋದನ್ನ ಕಳ್ಕೊತೀವಿ.
ಮಾಡಿದಾಗ ನಮಗೆ ಒಂದು ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಬರುತ್ತೆ ಅಥವಾ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಬರುತ್ತೆ. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಏನು ಬರ್ತಾಯಿದೆ ನಮಗೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಎಷ್ಟು ಬರ್ತಾಯಿದೆ 200 ಬರ್ತಾಯಿದೆ. ಪಾಸಿಟಿವ್ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ ಇನ್ಕ್ರೀಸ್ ಅಂತ ಹೇಳ್ತೀವಿ. ನೆಗೆಟಿವ್ ಇದ್ದರೆ ಏನಂತ ಹೇಳ್ತೀವಿ ಡಿಕ್ರೀಸ್ ಅಂತ ಹೇಳ್ತೀವಿ. ಪಾಸಿಟಿವ್ ಇದ್ದರೆ ಇನ್ಕ್ರೀಸ್, ನೆಗೆಟಿವ್ ಇದ್ದರೆ ಡಿಕ್ರೀಸ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಪಾಸಿಟಿವ್ ಇದೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ 200 ಬಂತು. ಇದಕ್ಕೆ ನಾವು ಆ್ಯಡ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಇನ್ ದ ಬಿಗಿನಿಂಗ್ ಆಫ್ ದ ಇಯರ್, ದಟ್ ಈಸ್ ಕ್ಯಾಶ್ ಎಷ್ಟಿದೆ 7500 ಇದೆ. ಅದನ್ನು ಆ್ಯಡಪ್ ಮಾಡ್ತೀವಿ. ಅದನ್ನು ಆ್ಯಡಪ್ ಮಾಡಿದ್ರೆ ಎಷ್ಟು ಬರುತ್ತೆ 7500 ಪ್ಲಸ್ 200 7700 ಬರುತ್ತೆ. ಇದನ್ನೇನಂತ ಹೇಳ್ತೀವಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂತ ಹೇಳ್ತೇವೆ 7700. ಹಾಗಾದರೆ ಈ 7700 ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನ ಅಂತ ಚೆಕ್ ಮಾಡ್ಕೊಳ್ಳಿ. ಕೊಟ್ಟಿದ್ರೆ ನಮ್ಮ ಪ್ರಾಬ್ಲಮ್ ಕರೆಕ್ಟಾಗಿರುತ್ತೆ. ಸೊ ಕ್ಯಾಶ್ ಓಪನಿಂಗ್ 7500 ಇದೆ, ಕ್ಲೋಸಿಂಗ್ 7700 ಇದೆ. ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ 200 ಬಂತು. 200ಗೆ 7500 ಆ್ಯಡ್ ಮಾಡಿದ್ರೆ 7700 ಕರೆಕ್ಟಾಗಿ ಬರ್ತಾಯಿದೆ. ಸೊ ಪ್ರಾಬ್ಲಮ್ಮು ಕರೆಕ್ಟಾಗಿದೆ. ಹಾಗಾದರೆ ಈ ಪ್ರಾಬ್ಲಮಲ್ಲಿ ನಮಗೆ ಬಹಳ ಮುಖ್ಯವಾಗಿ ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡಿಕೊಡಿ. 7700 ಬಂದಿದೆ. ಈ ಪ್ರಾಬ್ಲಮಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ಒಂದು ನಾವು ಡೈರೆಕ್ಟಾಗಿ ಇಲ್ಲಿ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಇದೆ, ಅದನ್ನು ಡೈರೆಕ್ಟಾಗಿ ತೊಗೊಂಡ್ವಿ 62,530. ಈ 62,530 ಎಲ್ಲಿತ್ತು? ಪ್ರಾಬ್ಲಮ್ನ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ 62,530 ಡೈರೆಕ್ಟಾಗಿ ಇದನ್ನು ತೊಗೊಂಡಿದ್ದೀವಿ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಡೈರೆಕ್ಟಾಗಿ ನಾವು ತೊಗೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ನೋಡಿ, ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸಲ್ಲಿ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಡೆಬಿಟೆಡ್ ಟು P&L ಅಕೌಂಟ್, ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ಮತ್ತು ಡಿವಿಡೆಂಡ್ ಪೇಡನ್ನು ಆ್ಯಡಪ್ ಮಾಡೋಂಗಿಲ್ಲ. ಯಾವಾಗ ಅಂದರೆ ಡೈರೆಕ್ಟಾಗಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ತಗೊಂಡ್ರೆ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ಮತ್ತು ಡಿವಿಡೆಂಡ್ ಪೇಡನ್ನು ಆ್ಯಡ್ ಮಾಡೋಂಗಿಲ್ಲ. ಯಾಕೆಂದರೆ ಅದು ಆಲ್ರೆಡಿ ಇದರಲ್ಲಿ ಆ್ಯಡಪ್ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದನ್ನು ಆ್ಯಡಪ್ ಮಾಡೋಂಗಿಲ್ಲ. ಸೊ ಇದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಬೇಕು. ಇಲ್ಲಿ ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಒಂದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ನಾವೇನು ಪರ್ಚೇಸ್ ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್, ಅದು ಲಯಬಿಲಿಟಿ. ಓಪನಿಂಗ್ ಕ್ಯಾಪಿಟಲ್ ಕ್ರೆಡಿಟ್ ಮಾಡಿದ್ದೀವಿ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಮಾಡಿದ್ದೀವಿ. ಸೊ ದೆನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 60,000 ಏನಿದೆ, ಆ 60,000ಅಲ್ಲಿ ನಾವೇನೇ ಬೈ ಮಾಡಿದ್ದೀವಿ, ಸ್ಟಾಕನ್ನು ಬೈ ಮಾಡಿದ್ದೀವಿ. ಸ್ಟಾಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಸೊ 21,640. ದೆನ್ ಪ್ಲಾಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 18,360. 2,75,000ಅಲ್ಲಿ ಈ ಮೂರನ್ನೂ ಕಳೆದ್ರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 20,000 ಬರುತ್ತೆ. ಆ ಡಿಫ್ರೆನ್ಸ್ 20,000ನ್ನು ಏನು ಬೈ ಮಾಡುತ್ತೆ ಕಂಪ್ನಿ? ಗುಡ್ವಿಲನ್ನು ಬೈ ಮಾಡುತ್ತೆ. ಅದಕ್ಕೆ ಗುಡ್ವಿಲ್ ಅಕೌಂಟ್ ಅಂತ ಹೇಳಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿದ್ದೀವಿ 20,000. ಹಾಗಾದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಏನಾಗೋಗುತ್ತೆ? ಟ್ಯಾಲಿ ಆಗೋಗುತ್ತೆ. ದೆನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆದಮೇಲೆ ನೆಕ್ಸ್ಟು ನಾವು ಗುಡ್ವಿಲ್ ಅಕೌಂಟ್ ಒಂದು ಪ್ರಿಪೇರ್ ಮಾಡ್ತೀವಿ. ಗುಡ್ವಿಲಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನಿಲ್ಲಿದೆ, ಪ್ರಾಬ್ಲಮಲ್ಲಿ ಇಲ್ಲ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 20,000 ಇದೆ. ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಡೆಬಿಟ್ ಮಾಡಿದ್ದೀವಿ 20,000. ಅಂದರೆ ಅದರ ಅರ್ಥ ಏನು? ಗುಡ್ವಿಲನ್ನು ಕಂಪ್ನಿ ಪರ್ಚೇಸ್ ಮಾಡ್ತಾಯಿದೆ ಥ್ರೂ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಪರ್ಚೇಸ್ ಮಾಡ್ತಾಯಿದೆ. ಎಂಟ್ರಿ ಪಾಸ್ ಮಾಡ್ತೀವಿ, ಗುಡ್ವಿಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಎಷ್ಟು ಬೈ ಮಾಡ್ತೀವಿ? 20,000 ಆಯಿತು. ಹಾಗಾದರೆ ಗುಡ್ವಿಲ್ ಅಕೌಂಟ್ ಏನಾಗುತ್ತೆ? ಇಲ್ಲಿ ಟ್ಯಾಲಿ ಆಗೋಗುತ್ತೆ. ಎರಡೂ ಕಡೆ 20,000 ಬರುತ್ತೆ. ಸೊ ಇಷ್ಟಾದಮೇಲೆ ನೆಕ್ಸ್ಟು ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಹೇಳ್ಕೊಡ್ಬೇಕಾದ್ರೆ ಇಲ್ಲಿ ಫಸ್ಟು ಲಯಬಿಲಿಟಿದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಮಾಡಿದ್ದೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಮಾಡಿದ್ದೀವಿ. ಇದೆರಡು ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡಲ್ಲಿದೆ. ನೆಕ್ಸ್ಟ್ ಟ್ಯಾಕ್ಸ್ ಪೇಯ್ಡ್ ಆಗಿದೆ ಅಂತ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾನೆ. ಚೆಕ್ ಮಾಡ್ಕೊಳ್ಬೇಕಾದ್ರೆ ಒಂದು ಸರಿ ಅಡ್ಜಸ್ಟ್ಮೆಂಟ್ನ. ಟ್ಯಾಕ್ಸ್ ಪೇಯ್ಡ್ ಅಂತ ಕೊಟ್ಟಿದ್ದಾನೆ. ಟ್ಯಾಕ್ಸ್ ಪೇಯ್ಡ್ ಎಷ್ಟು ಕೊಟ್ಟಿದ್ದಾನೆ ಅಂತ ನೋಡ್ಕೊಳ್ಳಿ. ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳಿದ್ದಾನೆ. ಅಡ್ಜಸ್ಟ್ಮೆಂಟ್ ನಂಬರ್ 3ನಲ್ಲಿ 25,000 ಹೇಳಿದ್ದಾನೆ. 25,000 ಹೇಳಿದ್ದಾನೆ. ಆ 25,000ನ ಏನು ಮಾಡ್ತೀವಿ? ಎಂಟ್ರಿ ಪಾಸ್ ಮಾಡ್ತೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ಟ್ಯಾಕ್ಸ್ ಪೇಯ್ಡ್ 25,000. ಸೊ ಇಷ್ಟಾದಮೇಲೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾಯಿದೆ, ಆ್ಯಡಪ್ ಮಾಡ್ಕೊಳ್ಳಿ.
ಡೆಬಿಟ್ ಸೈಡ್ 25,000 ಪ್ಲಸ್ 50,000 75,000 ಆಯಿತು. 75,000ಅಲ್ಲಿ ಬ್ಯಾಲೆನ್ಸ್ ಬ್ರೇಕ್ ಡೌನ್ 40,000 ಲೆಸ್ ಮಾಡಿದ್ರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 35,000 ಬರುತ್ತೆ. ಅದೇನಂತ ಹೇಳ್ತೀವಿ? ಪ್ರಾವಿಷನ್ ಮೇಡ್ ಅಂತ ಹೇಳ್ತೀವಿ. ಆ ಪ್ರಾವಿಷನ್ ಮೇಡ್ಗೆ ಎಂಟ್ರಿ ಏನು ಪಾಸ್ ಮಾಡ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಅಂತ ಹೇಳ್ತೀವಿ. ಹಾಗಾದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟು ಬಂತು? 35,000 ಬಂತು. ಇದು ಲೆಡ್ಜರ್ ಅಕೌಂಟ್ ನಿಮಗೆ ಹೇಳಿದ್ದು. ಇಲ್ಲಿ ನಾವು ಡೈರೆಕ್ಟಾಗಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ತೊಗೊಂಡಿದ್ದೀವಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ತಗೊಂಡ್ರೆ ಯಾವುದೇ ಕಾರಣಕ್ಕೂ ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ಮತ್ತು ಡಿವಿಡೆಂಟನ್ನು ಆ್ಯಡಪ್ ಮಾಡೋಂಗಿಲ್ಲ. ಸಪೋಸ್ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಏನಾದರೂ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನಾದರೂ ತೊಗೊಳ್ದಲೇ ಇದ್ದರೆ ಹಾಗಾದರೆ ಹೇಗೆ ಮಾಡಬಹುದು? ಡಿಫ್ರೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎಲ್ ಅಕೌಂಟ್ನ ತೊಗೊಳ್ತೀವಿ. ಎಷ್ಟು ಬರುತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎಲ್ ಅಕೌಂಟ್? ಕ್ಲೋಸಿಂಗ್ ಬ್ಯಾಲೆನ್ಸಿಂದ ಓಪನಿಂಗ್ ಬ್ಯಾಲೆನ್ಸನ್ನು ಲೆಸ್ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದೀವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ 41,220, ಓಪನಿಂಗ್ ಬ್ಯಾಲೆನ್ಸ್ 39,690. ಅದು ಡಿಫ್ರೆನ್ಸ್ ಎಷ್ಟು ಬರುತ್ತೆ? 1,530 ಬರುತ್ತೆ. 62,530ನಲ್ಲಿ. ಸೊ ಈ 1,530ಗೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ನಲ್ಲಿ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಏನು ಹೇಳಿದ್ದೀವಿ. ಇದರಲ್ಲಿ ಈ 3 ಐಟಮ್ಸ್ನ ಜೊತೆಗೆ ಇನ್ಯಾವುದೇ ತೊಗೊಳ್ತೀವಿ? ಪ್ರಾವಿಷನ್ ಫಾರ್ ಟ್ಯಾಕ್ಸ್ನ ತೊಗೊಳ್ತೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಎಷ್ಟು ತೊಗೊಳ್ತೀವಿ? 35,000. ದೆನ್ ಡಿವಿಡೆಂಟ್ ಎಷ್ಟು ತೊಗೊಳ್ತೀವಿ? 26,000 ತೊಗೊಳ್ತೀವಿ. ಈ 26,000 ಪ್ಲಸ್ 35,000 ಪ್ಲಸ್ 1,530 ಅದ್ರ ಜೊತೆಗೆ ಇಲ್ಲಿ ಕೊಟ್ಟಿರೋಂಥ 46,650 ಅಂದರೆ ಈ ಮೂರನ್ನು ಟೋಟಲ್ ಮಾಡ್ಕೊಂಡಾಗ 46,650 ಬರುತ್ತೆ. ಈ 46,650 ಪ್ಲಸ್ 35,000 ಪ್ಲಸ್ 26,000 ಪ್ಲಸ್ 1,530 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 1,09,180 ಬರುತ್ತೆ. ಚೆಕ್ ಮಾಡ್ಕೊಳ್ಳಿ, ಅಷ್ಟೇ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಥಿಂಕ್ ನಿಮಗಿದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.